ದೋಸ್ತ ಎಲ್ಲಿ ಬಂದವಲ್ಲ ದೋಸ್ತ ನೀವು ಬರೋಬರ ಕೆಲಸ ಮುಗಿಸ್ಕೋ ನಾ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ಆಯ್ತು ಸರಿ ದೋಸ್ತ ದೌಡ್ ಬಾ ಸ್ವಲ್ಪ. ಹಾಂ ಯಾಕಪ್ಪು ಇಷ್ಟೊತ್ತು ಲೇಟು? ವೆಲ್ಡಿಂಗ್ ಮಾಡಿ ಬರೋಕ್ಕೆ ಲೇಟ್ ಆಯ್ತು. ಅಪ್ಪು ಇನ್ನೂ ಟೈಮ್ ಐತಿ, ಸ್ವಲ್ಪ ಕುತ್ಕೊಂಡು ಮಾತಾಡೋಣ ಬಾ. ಆಯ್ತು ಸರಿ. ಅಪ್ಪು ನಂಗೆ ಅವ್ವನೂ ಇಲ್ಲ ಅಪ್ಪನೂ ಇಲ್ಲ. ನಾನು ಅಣ್ಣನ ಪ್ರೀತಿ ಒಳಗೆ ಬೆಳೆದವಳು. ಇನ್ಮೇಲೆ ನನಗೆಲ್ಲ ನೀನೇ, ಅವ್ವನೂ ನೀನೇ ಅಪ್ಪನೂ ನೀನೇ. ಕಾವೇರಿ, ಈ ಜಗತ್ತಲ್ಲಿ ಅವ್ವ ಅಪ್ಪ ಕೊಡುವಂಗೆ ಪ್ರೀತಿ ಬೇರೆ ಯಾವ ವ್ಯಕ್ತಿನೂ ಕೊಡೋಕ್ಕಾಗಲ್ಲ. ಆದರೂ ಬ್ಯಾಸ್ಗ್ಯಾಗ ಬೇವಿನ ಮರ ಹೆಂಗೆ ತಂಪಲ್ಲ ಹಂಗೆ ಕಷ್ಟದ ಕಾಲನ್ಯಾಗ ತಾಯಿ ಮಡಿಲ್ ತಂಪ ಅನ್ನೋಂಗೆ ಪ್ರೀತಿ ಕೊಡ್ತೀನಿ ಕಾವೇರಿ ನಿನಗೆ. ಸರಿ ಅಪ್ಪು, ಕಾಲೇಜಿಗೆ ಟೈಮ್ ಆಯಿತು, ನೀನು ಹೋಗಿ, ನಾ ಕಾಲೇಜಿಗೆ ಹೋಗ್ತೀನಿ. ಸರಿ ಆಯ್ತು, ಹೋಗ್ಬಾ. ಏನು ಅಣ್ಣ ಅದು ಏಟ್ ಲೇಟ್ ಅದು? ಇಲ್ಲೋ ನಿಮ್ಮ ವೈನಿಗೆ ಭೇಟಿಯಾಗಿ ಬರ್ಬೇಕಂದ್ರೆ ಲೇಟ್ ಆಯ್ತು. ಅಣ್ಣ ನೀ ಏನು ಫುಲ್ ಹೌದಾಗ ಅಡಿಗೆ ಬಿಟ್ಟು ಬಿಡಪ್ಪ. ಹಂಗೇನು ಇಲ್ಲಿ ಬಿಡು. ಚಾ ಕುಡಿಂಬರ್ರಿ. ನಡಿ, ಚಾ ಕುಡ್ಕೊತ ಹೇಳ್ತೀನಿ ನಡಿ. ಅಣ್ಣ ಈ ಪ್ರೀತಿ ಅಂದರೆ ಏನು? ಪ್ರೀತಿ ಅಂದ್ರೆ ಅವಳು ಎಲ್ಲೇ ದೂರ ಇದ್ರೂ ಅವಳ ನೆನಪಲ್ಲಿ ಅವಳಿಗಾಗಿ ಕಾಯುವುದೇ ಪ್ರೀತಿ. ಯಾಕೆ ನೀ ಯಾರಿಗಾರು ಲವ್ ಮಾಡಿಯೇನ? ಅಣ್ಣ ನನ್ನಂಥ ಮುಖಕ್ಕೆ ಯಾರು ಬೀಳ್ತಾರೋ? ಬಾ ಕೆಲಸ ಮಾಡೋಣ. ಸಾಹೇಬ್ರ, ನನಗೆ ಅಡ್ಡ ಬರಬೇಡ್ರಿ. ಆ ಹೊಲ ನಾ ತೊಗೊಳೋದೀನಿ ನೋಡ್ರಿ. ಹೊಲ ಬೇಕು ಏನು ಹೆಣ ಬೀಳಬೇಕು ನೀವೇ ಡಿಸೈಡ್ ಮಾಡಿರಿ. ಗೌಡ್ರ ಮ್ಯಾಗಿನ ಪಟ್ಟೆ ಕಬ್ಬ ಕಡೆಗೆ ಬಂದಾರೆ. ಹೌದಾ? ಅಲ್ಲಿ ಆಳುಗಳು ಬಂದಿರ್ತಾವೆ, ನೀವು ಹೊಲದ ಕಡೆ ಹೋಗ. ಹಾಂ ರೀ. ಬಸ ಅಲ್ದಾನ ಬಸ್ಸೀರಿ ಇಲ್ಲಿ ಬರತ್ತ ನೋಡ್ರಿ. ನಾ ಹೋಲ್ರಿ. ಹಾಂ ಬಸ ಬ್ಯಾಂಕಿಗೆ ಹೋಗಿ ದ್ರಾಕ್ಷಿ ಬಿಲ್ ಜಮಾ ಆಗೈತೆ ನೋಡ್ಕೊಂಬ. ಆಯ್ತು ರೀ ಗೌಡ್ರ, ಹೋಗಿ ಬರ್ತೇನೆ. ಹಾಂ ಅದು ಮಾಡಿ ಅಂತ ಪಾಸ್ಬುಕ್ ಹೋಗಿ ಮತ್ತೆ. ಹಾಂ ಹೋಯ್ತೇನೆ ರೀ ಗೌಡ್ರ. ಹಾಂ ನನಗೊಂದು ₹1,00,00,000 ಸಿಗ್ಬೇಕೀಗ. ನಮ್ಮ ಗೌಡ್ನ ಜೀತಿಗೆ ಇಟ್ಕೊಂಡ್ಬಿಡ್ತಾನೆ. ನನಗೇನು ₹1,00,00,000 ಸಿಗಂಗಿಲ್ಲ. ನಾನು ಈ ಗೌಡ್ನ ಜೀತಕ್ಕೂ ಇಟ್ಕೋದಿಲ್ಲ. ನಮ್ಮ ತಂಗ್ಯಮ್ಮ ವೆಲ್ಡಿಂಗ್ ಅಂಗಡಿ ಪರ್ಶನ್ ಗಾಡಿ ಮೇಲೆ ಯಾಕೆ ಹೊಂಟಾಳ? ಏನು ಬಸ್ ಅದು ಬೇಕು?
ತಂಗಿ ಒಂದು ಕಪ್ ಚಾ ಮಾಡ್ಕೊಂಬಾವ. ಹಾಂ ಸರಿ ಅಣ್ಣ, ತಗೊಂಬಂದೆ. ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದ್ದೆ. ಇಷ್ಟೊತ್ತಿಗೆ ಯಾಕೆ ಬೇ ಟೈಮ್ ಎಂಟಾಗ್ಯದ? ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಣ್ಣ, ಸ್ವಲ್ಪ ಬರೀ ಅವ್ರು ಬರ್ದಿದ್ರೆ ಇಸ್ಕೊಂಡ್ಬರ್ತೀವಿ. ಹೌದಾ, ಜಲ್ದಿ ಬಾ ಹೋಗಿ. ಸರಿ. ಅಣ್ಣ ಬೈನಿ ಬಂದಳಲ್ಲೋ. ಹಾಗೆ ಮಳಾಡ್ತಿ ಹೋಗೋಣ. ಅಣ್ಣ ನೋಡ್ರಿ ನೋಡು ಅಣ್ಣ. ಹೌದಲ್ಲೂ ಕವಿ ಇಷ್ಟಕ್ಕೆ ಬರಕ್ಕೆ ಹೋದೆ. ಯಾಕೋ ನನ್ನ ಮನಸ್ಸಿನಾಗ ನೋಡ್ಬೇಕಂತ ಅನಿಸ್ತು, ಅದಕ್ಕೆ ಬಂದೆ. ಮತ್ತು ನಿಮ್ಮ ಅಣ್ಣ? ನಮ್ಮ ಅಣ್ಣ ನಾನು ನಮ್ಮ ಫ್ರೆಂಡ್ ಮನೆಗೆ ಪ್ರಾಜೆಕ್ಟ್ ವರ್ಕ್ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಬಂದೆ. ಆಯ್ತು ನೋಡಿ ಇಲ್ಲ ಈಗ ಹೋಗಿನ್ನ. ನಾ ಹೋಗಕ್ಕೆ ಬಂದಿಲ್ಲ, ನಿನ್ನ ಜೊತೆ ಕುತ್ಕೊಂಡು ಮಾತಾಡಕ್ಕೆ ಬಂದೆ. ಬಾಯ್ ಮಾತಾಡೋಣ. ಅಷ್ಟಾಗಿ ದೂರ ಕುಂತಿ? ಅಪ್ಪು, ನಾನು ಹಿಂಗೇನೋ ಕೊಡಬೇಕು. ಏಯ್ ನನ್ನವಳೆ, ನನ್ನಲ್ಲೇ ಉಳಿದವಳೆ, ಪದಗಳು ಬಿಡಿಸಿ ಭಾವ ಹರಿಸಿ ಪ್ರೇಮದ ಪದ ಮಾಲೆಯಾದವಳೆ, ನನ್ನಲ್ಲಿ ಹೊಸತನದ ಹುರುಪು ತಂದವಳೆ, ದೈಹಿಕ ಸ್ಪರ್ಶಕ್ಕಿಂತ ಮನಸ್ಪರ್ಶ ತುಂಬಿದವಳೆ, ನೀನು ನನ್ನ ಜೊತೆ ಇರದಿದ್ದರೂ ಈ ಕವಿತೆಯಲ್ಲಿ ಜೀವಂತವಾಗಿ ಇರಿಸುವೆನು. ನೀನು ಮೂಡಿಸಿದ ಈ ಪ್ರೇಮ ಭಾವ ನನ್ನಲ್ಲಿ ಶಾಶ್ವತವಾಗಿದೆ. ಸಂಭ್ರಮಿಸಲು ಇನ್ನೇನು ಬೇಕು ನನ್ನವಳೆ, ನನ್ನವಳೆ. ಅಪ್ಪು, ನಾವಿಬ್ಬರು ಒಂದಾಗ್ತೀವಿ. ನಾವು ಒಬ್ರಿಗೊಬ್ಬರು ಯಾವಾಗ ಅರ್ಥ ಮಾಡ್ಕೊಂಡು ಅವತ್ತೇ ಒಂದಾಗ್ಯವು. ಇನ್ನು 4 ಮಂದಿ ನಡ್ಬಾರ್ಕ ಅಕ್ಕಿ ಕಾಳು ಬೀಳೋದು ಅಷ್ಟೇ ಬಾಕಿ ಇತ್ತು. ಅಪ್ಪು, ನನಗಂತರೂ ನಿನ್ನ ಬಿಟ್ಟು ಬದುಕೋಕ್ಕಾಗಲ್ಲ. ನಮ್ಮಿಬ್ಬರಿಗೂ ಮದುವೆ ಮಾಡ್ತಾರೆ. ಹೇ ಕವಿ, ಯಾಕೆ ಕಳ್ತೀಯ? ನಿನ್ನ ಬಿಟ್ಟು ಬದುಕು ಶಕ್ತಿ ನನಗೂ ಇಲ್ಲ. ಕವಿ, ಟೈಮ್ ಭಾಳ ಆಗುತ್ತೆ, ಮನೆ ಹೋಗು. ನಂಗೆ ಯಾಕೋ ಹೋಗೋಕೆ ಮನಸ್ಸಿಲ್ಲ. ಹೇ ಇಲ್ಲ, ಹಂಗೆ ಮಾಡಬೇಡ, ಮನೆ ಹೋಗು. ಸರಿ ಆಯ್ತು. ಅಣ್ಣ ಅಣ್ಣ, ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಇದೆ, ನಾ ಬರೋದು ಲೇಟ್ ಆಗ್ತದೆ. ಹಾಂ ಆಯ್ತು ಸರಿ ಅವ. ಕಾವೇರಿ, ಯಾರಿಗಾರ ಬಿಟ್ಟು ಬರೋಕೆ ಕಳಿಸ್ಲೇನು? ಬೇಡಣ್ಣ, ಬೇಡ, ಗೆಳತಿ ಜೊತೆ ಹೋಗ್ತೀನಿ. ಆಯ್ತು. ಏನ್ರಿ ಮೇಡಮ್, ಇವತ್ತು ಫುಲ್ ಡಲ್ ಆಗಿರಲ್ಲ? ಹಂಗೇನಿಲ್ಲ. ಕೈ ತಂಬೈಲಿಂದ ಕರೆ ಪರ್ಷಾನಿ ಸಿಗರ್ ಸಿಗೋದಿಲ್ಲ. ಪರ್ಷ? ಹಾಂ, ಪರ್ಷಾನ. ಏ ಇಲ್ಲಿ ಬೇ, ಸೇದೀನಿ, ಸಾರಿ ಬೇ. ಇದೊಂದ್ಸಲ ಸೇದೀನಿ, ಇನ್ನೊಂದ್ಸಲ ಸೇದಿದೆ ಅಂದ್ರ ಏ ಬಿಡು ಬಿಡು, ಸಾಯ್ಸಿ ಬಿಡು. ಇವತ್ತೇ ನೀನು ಫುಲ್ ರೆಡಿಯಾಗಿ ಬಂದು? ನಂಗೆ ಯಾಕೋ ಕಾಲೇಜ್ಗೆ ಹೋಗಕ್ಕೆ ಮನಸ್ಸೇ ಬರಲಿಲ್ಲ.
ಅದೇ ಸಂಬಂಧ ಎಲ್ಲರೂ ಹೊರಗೆ ಹೋಗೋಣ ಬಾ. ಎಲ್ಲಿ ಹೋಗೋಣ? ಎಲ್ಲರೂ ಹೋಗೋಣ ನಡಿ ಸುತ್ತಾಡಕ್ಕೆ. ಅಪ್ಪು ನಂಗೆ ಹಿಂಗೆ ಹೇರ್ಸ್ಟೈಲ್ ಇಷ್ಟ ಆಗೋದಿಲ್ಲ. ಈ ಥರ ಹೇರ್ಸ್ಟೈಲ್ ಇದ್ರೆ ಇಷ್ಟ ಆಗ್ತೈತಿ. ಆಯ್ತು, ನಿಮ್ಗೆ ಯಾವ ಥರ ಇಷ್ಟ ಆಗ್ತಿಲ್ಲ ಆ ಥರನೇ ಮಾಡ್ತೀವಿ. ಪರ್ಷ ನಮ್ಮ ತಂಗಿಯನ್ನ ಕರ್ಕೊಂಡು ಮಜಾ ಮಾಡತ್ತಿ ಇಲ್ಲಿ. ಮೊನ್ನೆ ಗಾಡಿ ಮ್ಯಾಗ ಹೋಗೋ ಮುಂದಾಗೆ ನನಗೆ ಅನುಮಾನ ಪಟ್ಟಿತ್ತು. ಈಗ ದಮ್ ಹಿಡೀನಿ ನಮ್ಮ ಗೌಡ ಮುಂದೆ ಹೋಗಿ ತೋರಿಸ್ತನು. ಕವಿ, ಯಾಕೋ ನಿನ್ನ ಬಿಟ್ಟು ನನಗೂ ಇರೋಕ್ಕಾಗಲ್ತ. ಆದಷ್ಟು ಜಲ್ದಿ ಮದುವೆ ಆಗ್ಬಿಡೋಣ. ಏನ್ರ ಪರಿಶಾನ್ ಐತೀನಿ. ಸರಿ ಅಪ್ಪು, ಇನ್ನೆರಡು ತಿಂಗಳೊಳಗೆ ಆಗ್ಬಿಡೋಣಂತ. ಸರಿ ಆಯ್ತು, ಹೋಗೋಣ. ಹಾಂ, ನೀವು ರೀ ಎಷ್ಟು ಜಲ್ದಿ ನಮ್ಮ ತಂಗಿ ಮದುವೆ ಮಾಡಂಗಿಲ್ಲ ರೀ. ಸಾಲಿ ಕಲಿಸ್ಬೇಕು, ನೌಕರಿ ಹಚ್ಬೇಕಂತ ಆಸೆ ಐತ್ರಿ ನಂಗೆ. ಹಾಂ ಹಾಂ ಹಾಂ, ಹೇಳ್ತೀನಿ ಹೇಳ್ರಿ ನಿಮಗೆ ನಾ. ಹಾಂ, ಗೌಡ್ರ ನಿಮ್ಮ ತಂಗಿ ರೀ. ಹಾಂ, ನಮ್ಮ ನಿಮ್ಮ ತಂಗಿ ತಂಗಿ ರೀ. ಹಾಂ, ಅಲ್ಲಿ ರೀ, ಏ ಹೇಳೋ ಬೋಸಡಿಕೆ. ಅಲ್ಲಿ ಬಿಲ್ಡಿಂಗ್ ಅಂಗಡಿ ಪರಿಚಯ ಅದನ್ರಲ್ಲ, ಅವ್ನ ಸಂಗಟ ಅಲ್ಲಿ ಸಾಲಿ ಗ್ರೌಂಡ್ನಾಗ ರೀ ಮಜಾ ಮಾಡ್ಕೊತ ಕೂತಾನ್ರಿ. ಏನ್ರಿ ಗೌಡ್ರ ಇದ್ದಕ್ಕಿದ್ದಂಗೆ ಹೇಳಕ್ ಬಂದ್ರೆ ಎದ್ದು ಬಂದು ಎದಿ ಒದ್ದಂಗ ಮಾಡ್ತಿರ್ಲಿ. ಬೋಸಡಿ ಮಗನ ಬಿಡ್ರಿ, ಕೈ ಬಿಡ್ರಿ. ನನಗೆ ಗೊತ್ತಿತ್ರಿ, ನಾ ಕಣ್ಣಾರ್ಲೆ ನೋಡಿದ್ದ. ನೀವು ಮುಂದೆ ಬಂದು ಹೇಳ್ರಿ, ನೀವು ನಂಬುದ್ರ ತಂದೆ. ಅದಕ್ಕಾಗಿ ಈ ಮರಿಗೆ ನಿಂತು ಅವ್ರ ಫೋಟೋ ಸಮೇತನ ಹೊಡ್ಕೊಂಡ್ ನೋಡ್ರಿ. ಬೇಕಾದ್ರೆ ನಾ ಸೂ ಹೇಳ್ರಿ. ವರ್ಷ ನೋಡ್ರ, ನೀವು ಬರೀ ಹೂ ಅನ್ರಿ. ಆ ಬೋಸಡಿ ಮಗನ ಬಳಿನಾಗ ಅನಿಸ್ತೀನ್ರಿ. ನೋಡ್ರಿ ಗೌಡ್ರ, ಮಾಡುದು ಮಾಡಿ ಬಸಡಿ ಮಗ ಹೆಂಗ್ ನಿಂತಾನ್ರಿ. ನೀವು ಹೂ ಅನ್ರಿ, ಎಲ್ಲಾರು ಕೂಡಿ ಇವ್ನು ಹೊಳಿನಾಗ ಅನಿಸ್ತೀವ್ರಿ. ತಂಗಿ, ನಾನು ಜಾಸ್ತಿ ಮಾತಾಡಕ್ಕೆ ಹೋಗಂಗಿಲ್ಲ. ನನಗೆ ಎಮೋಷನಲ್ ಡೈಲಾಗು ಹೊಡ್ಯಕ್ಕೆ ಬರೋಂಗಿಲ್ಲ. ನಾ ಬೇಕು ಏನು, ನಾ ಬೋಸಡಿ ಮಗ ಬೇಕು. ಏ ಗೌಡ, ನೀವು ಊರಿಗೆ ಗೌಡ ಆಗಿರ್ಬೇಕಾರೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ. ನಾವಿಬ್ರು ಒಬ್ರಿಗೊಬ್ರು ಮನ್ಸಿದಿಂದ ಪ್ರೀತಿ ಮಾಡೇವು, ಮದ್ವೆನೂ ಆಗ್ತೇವೆ. ಅಣ್ಣ ಪ್ಲೀಸ್ ಅಣ್ಣ, ನಾನು ಇವ್ನ ಮನ್ಸಾರೆ ಇಷ್ಟಪಟ್ಬಿಟ್ಟಿನಣ್ಣ. ಅಣ್ಣ, ನಾನು ಇವನ್ನ ಮದುವೆ ಆಗ್ಬೇಕಂತ ಮಾಡೀನಣ್ಣ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ನಿಮ್ಗೆ ಬೇಕಾದ್ರೆ ಕಾಲು ಬೇಕಾದ್ರೂ ಬೀಳ್ತೀನಣ್ಣ. ಪ್ಲೀಸ್ ಅಣ್ಣ
ಅಣ್ಣ ಪ್ಲೀಸ್ ಅಣ್ಣ ನನಗೆ ಇವನ ಜೊತೆ ಮದ್ವೆ ಮಾಡ್ಕೊಡೋಣ. ಗೌಡ್ರ ಇವ್ರನ್ನ ಕೊಂದ್ರು ಮರ್ಯಾದೆ ಹೋಗುದು ನಿಮ್ದ, ಇವ್ರನ್ನ ಹಿಂಗೆ ಬಿಟ್ರೆ ಮರ್ಯಾದೆ ಹೋಗುದು ನಿಮ್ದ. ನೀವು ಹ್ಞೂ ಅನ್ರಿ ಇವ್ರನ್ನ ಮಳಿನೇ ಗಾನ್ಸುನು. ಇದು ಮುಗಟ್ಗೆ ಏನು ಮಾಡ್ತಾರೆ ಮಾಡಿಬಿಡ್ರಿ ಅವರು. ಕವಿ, ನಾವಿಬ್ರು ಮದುವೆಯಾಗಿ ಏನೇನೋ ಕನಸು ಕಂಡಿದ್ದೀವಿ. ಆ ಕನಸು ನನಸು ಮಾಡಕ್ ಬಿಡ್ಲಿರ್ತಾನೆ, ಆದ್ರೆ ಸ್ವರ್ಗದಾಗರ ಒಂದಾಗಿರೋ ಕವಿ.